ತರಕ್ಕಾಗಲ್ಲ. ನಿಮ್ಮಿಂದ ಮಾತ್ರ ಈ ಸರ್ಕಾರ ಸಾಧ್ಯ. 5 ಕಾರ್ಪೊರೇಷನ್ ಆಗ್ತದೆ. ಹೆಚ್ಚಿಗೆ ಕಾರ್ಯಕರ್ತರಿಗೆ ಸ್ಥಾನನ ಕೊಡಬೇಕು. ಇವತ್ತು ಬೆಂಗಳೂರು ನಗರದ ಕಾರ್ಪೊರೇಷನ್ ವ್ಯವಸ್ಥೆ ಅಡೆ ಮಾಡ್ತೀವಿ. ನಾವು ಅದನ್ನು ನೋಡ್ತಿದ್ದೀವಿ. 5 ಕಾರ್ಪೊರೇಷನ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ರಿಜ್ವಾನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಎಲ್ಲಾ ಪಾರ್ಟಿಯವರನ್ನು ವಿಶ್ವಾಸ ತೆಗೆದುಕೊಂಡು ಎಲ್ಲರೂ ಪಬ್ಲಿಕ್ ಅಲ್ಲಿ ವಿರೋಧ ಮಾಡಬಹುದಷ್ಟೇ, ಎಲ್ಲ ಪಬ್ಲಿಕ್ ಅಲ್ಲಿ ವಿರೋಧ ಮಾಡಬಹುದಷ್ಟೇ. ಆದ್ರೆ ಆಡಳಿತದ ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಏನೇನು ಎಕ್ಸ್ಟೆಂಡ್ ಮಾಡ್ತೀವಿ. ಈ ಮುಂದಕ್ಕೆ ಎಕ್ಸ್ಟೆಂಡ್ ಈಗಲ್ಲ, ಈಗ ಫಸ್ಟ್ ಏನಿದೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಈ 5 ಆದ ತಕ್ಷಣ ಮುಂದಕ್ಕೆ ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಒಂದಷ್ಟು ಏರಿಯಾ ಕೂಡ ನಾವು ಎಕ್ಸ್ಪ್ಯಾಂಡ್ ಮಾಡಲೇಬೇಕಾಗ್ತದೆ. ಮಾಡಿ 5 ಕಾರ್ಪೊರೇಷನ್ ಆಗ್ತದೆ. ಹೆಚ್ಚಿಗೆ ಕಾರ್ಯಕರ್ತರಿಗೆ ಸ್ಥಾನನ ಕೊಡಬೇಕು. 73-76 ತಿದ್ದುಪಡಿಯನ್ನ ಜಾರಿ ತರಲೇಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ಅದಕ್ಕೆ ಭೂಮಿ ನಾವು ತಯಾರು ಮಾಡಬೇಕು. ನೀವು ಗೆಲ್ಲಬೇಕು, ನಿಮ್ಗೆ ಅಧಿಕಾರ ಕೊಡಬೇಕು, ಈ ದೃಷ್ಟಿಯಿಂದ ಏನೆಲ್ಲ ಮಾಡ್ಬೋದು ನಿಮ್ಗೆ ಇವತ್ತು ನಾವು ಅಧಿಕಾರ ಕೊಡ್ತೀವಿ. ಬೇಕಾದಷ್ಟು ಕಾರ್ಯಕರ್ತರಿಗೆ DK ಶಿವಕುಮಾರ್ ಆಗಲಿ ಯಾವ್ದಾದ್ರು MLA ಸರ್ಕಾರ ತರಕ್ಕಾಗಲ್ಲ. ನಿಮ್ಮಿಂದ ಮಾತ್ರ ಈ ಸರ್ಕಾರ ಸಾಧ್ಯ. ನಾನು ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ನಾವು ತೀರ್ಮಾನ ಮಾಡ್ಬೋದು. ನೀವು ಜನರ ಹೃದಯವನ್ನು ಗೆಲ್ಲಬೇಕಾದವ್ರು, ನೀವು ಜನರ ಹತ್ರ ಮಾತಾಡಬೇಕಾದವ್ರು, ಅವ್ರಿಗೆ ಪರಿವರ್ತನೆ ಮಾಡಬೇಕಾದವ್ರು, ನೀವು ವಿಚಾರವನ್ನು ತಿಳಿಸಬೇಕಾದವ್ರು, ನೀವು ನಮ್ಮ ಸರ್ಕಾರದ ರಾಯಭಾರಿಗಳಾಗಿ ನೀವು ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಕರೆಸಿದ್ದೇವೆ. ಈಗ ನಿಮ್ಗೆ ಸುಮ್ಮನೆ ಕಾರ್ಡ್ ಕೊಟ್ಬಿಟ್ಟು, ನಿಮ್ಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಬಿಟ್ಟು ವಿಧಾನಸೌಧಕ್ಕೆ ನಿಮ್ ಕಾರ್ಡ್ ಕೊಟ್ಟು ತೋರಿಸಿ ಅಂತ ನಿಮ್ಮನ್ನ ಈಗ ಕರೆಸಿದೆ. ಕೆಲವರು ಬಹಳ ಚೆನ್ನಾಗಿ, ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬರ್ತಾರೆ ಅಂತ ಒಂದು ಮಾತನ್ನ ಹೇಳ್ತಾ ಇರ್ತೀನಿ. ಈಗ ಯಾವುದೇ ಆಗಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಮನಮೋಹನ್ ಸಿಂಗ್ ಅವರು ಕೂಡ, ಈಗ ಈ ರಾಜ್ಯದಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಯಾರೇ ಆಗಲಿ, ದೇವರಾಜ ಅರಸು, BDJ ಜತಿಯವ್ರ ಕಾಲ ಅಂತ ಹೇಳ್ಬೋದು, ಲಿಂಗಪ್ಪ ಅವ್ರ ಕಾಲ ಇರ್ಬೋದು, ವೀರೇಂದ್ರ ಪಾಟೀಲ್ ಕಾಲ, ಬಂಗಾರಪ್ಪನವ್ರ ಕಾಲ, SR ಕೃಷ್ಣವ್ರ ಕಾಲ, ಸಿದ್ದರಾಮಯ್ಯವ್ರ ಕಾಲ, ಯಾವುದೇ ಕಾಲದಲ್ಲಿ ವೀರಪ್ಪನವ್ರ ಕಾಲ ಇರ್ಬೋದು, ಧರ್ಮಸಿಂಗ್ ಕಾಲ, ಯಾವುದೇ ಆಗಲಿ ನಾವು ಕಾಂಗ್ರೆಸ್ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇವತ್ತವರೆಗೂ ಒಂದು ಕಾರ್ಯಕ್ರಮ ಕೂಡ ನಮ್ಮ ವಿರೋಧ ಪಾರ್ಟಿಯವರು ಅದನ್ನ ಬದಲಾವಣೆಯನ್ನ ಮಾಡಕ್ಕಾಗಿಲ್ಲ. ಉಳುವಿಗೆ ಭೂಮಿ, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಪ್ರಾರಂಭ ಆಯ್ತು. ಏನಾದ್ರು ಚೇಂಜ್ ಮಾಡಕ್ಕಾಯ್ತಾ? ಅಂಗನವಾಡಿ ಕಾರ್ಯಕ್ರಮ ಅಂತ ಶುರು ಮಾಡಿದ್ರು ಇಂದಿರಾ ಗಾಂಧಿ ಅವರು. ಇವತ್ತು 50 ವರ್ಷ ಆಗಿದೆ, ಈ ವರ್ಷಕ್ಕೆ 50 ವರ್ಷ ಆಗಿದೆ. ಅದನ್ನೇನಾದ್ರು ಚೇಂಜ್ ಮಾಡಕ್ಕಾಯ್ತಾ? ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅಂತ ಮಾಡಿದ್ರು, ಆಯ್ತಾ? ಉಳುವಿಗೆ ಭೂಮಿ ಅಂತ ಶುರು ಮಾಡಿದ್ರು, ಏನಾದ್ರು ಆಯ್ತಾ? ಉಳುನ್ ಭೂಮಿ ದೇವರಾಜ ಕಾಲದಲ್ಲಿ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಮೊನ್ನೆ ನಾವು ಭಾರತ್ ಜೋಡೋ ಹೋದಂತ ಸಂದರ್ಭದಲ್ಲಿ ಈ ನಮ್ಮ ಸುಧಾಕರ್ ಅವ್ರ ಕ್ಷೇತ್ರ ಹಿರಿಯೂರಿಗೂ ನಮ್ಮ ಇದು ಪ್ರಕಾರಕ್ಕೂ ಮಧ್ಯದಲ್ಲಿ ಒಂದು ಕಾಫಿ ನಿಲ್ಲಿಸಿದ್ದಾರೆ. ಆ ನಿಲ್ಲಿಸಿದ ಸಂದರ್ಭದಲ್ಲಿ ಒಂದು ಹೆಣ್ಮಗಳು ಟಿವಿ ನಿಲ್ಲಿಸಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ನೋಡ್ಬಿಟ್ಟು 2 ಸೌತೆಕಾಯಿ ತಂದ್ಕೊಟ್ರು ಆ ಹೆಣ್ಮಗಳು. ನಾನು ಕೇಳಿದ್ರು, ಏನು ಇದು, ಏನೋ ಹೆಣ್ಮಗಳು ತಂದ್ಕೊಡ್ತ, ಏನ್ ಕೇಳಿದ್ರು? ಆಯಮ್ಮ ಹೇಳಿದ್ರು, ಅಪ್ಪ ನಿಮ್ಮ ಅರ್ಜಿ ಕೊಟ್ಟಂತ ಭೂಮಿಯಲ್ಲಿ ಬೆಳೆದಂತ ಸೌತೆಕಾಯಿ ಕಣಪ್ಪ, ಇದು ತಗೊಂತ ನಾನು ನೋಡ್ತೀನಿ. ಇದು ನಮ್ಮ ಮೊನ್ನೆ 5-6 ತಿಂಗಳಿಗೆ ಆಕೆ ಕೊನೆ ಉಸಿರನ್ನ ಕೊಟ್ಟು. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಈಗ ಬಡವರಿಗೆ ಫಾರೆಸ್ಟ್ ಅಲ್ಲಿ ರೈಟ್ಸ್ ಅಲ್ಲಿ ಮೊನ್ನೆ ಒಂದು ಕಾನೂನನ್ನು ತೆಗೆದುಕೊಂಡು, ಸಂವಿಧಾನದ ಇದರಲ್ಲೇ ತೆಗೆದುಕೊಂಡು 25 ವರ್ಷ ಇರುವಂತ ಡ್ರೈವರ್ಸ್ ಕೊಡಬೇಕು, ಬೇರೆಯವ್ರಿಗೆ 3 ತರ ಮಾಡ್ಕೊಡ್ಬೇಕು ಅಂತ ಬಿಜೆಪಿ ಏನಾದ್ರು ಬದಲಾವಣೆ ಮಾಡಕ್ಕಾಯ್ತಾ? ಒಂದು ಆಹಾರ ಭದ್ರತೆ ಕಾಯ್ದೆಯನ್ನ ತಂದ್ರು ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ತೆಗೆದುಕೊಂಡು ಬಂದು ರೈಟ್ ಟು ಫುಡ್, ಈ ನಮ್ಗೆ ಹಕ್ಕಿ ಕೊಡುವಂತ ಒಂದು ಕಾನೂನು ತಂದ್ರು. ಅದನ್ನೇನಾದ್ರು ಚೇಂಜ್ ಮಾಡಕ್ಕಾಗ್ತಾ? ಸೊ ಯಾವುದು ಮಾಡಕ್, ಹಿಂದೆ ಬಂಗಾರಪ್ಪನ ಕಾಲದಲ್ಲಿ ಶುರು ಮಾಡಿ, ದೇವರಾಜ ಇವರು ಗುಂಡ್ರಾಯರ ಕಾಲದಲ್ಲಿ ಮಾಡಿ, ತಿರ್ಗಿ ಅದನ್ನೆಲ್ಲ ಮುಂದುವರಿಸಿ ಈಗ 19,000 ಕೋಟಿ ರೂಪಾಯಿ ರೈತರಿಗೆ ಉಚಿತವಾಗಿ ನಾವು ಇದನ್ನು ಕೊಟ್ಟಿದ್ದೇವೆ, ಏನ ಕರೆಂಟ್ ಕೊಡ್ತಾ ಇದ್ದೇವೆ ರೈತರಿಗೋಸ್ಕರ. ಏನಾದ್ರು ಚೇಂಜ್ ಮಾಡಕ್ಕಾಯ್ತಾ? ಯಾವುದು ನಾವು ಏನಾದ್ರು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಚಿಂತನೆ ಮಾಡಿದ್ರೆ ಬಡವರ ಬದುಕಿಗೋಸ್ಕರ ಚಿಂತನೆ ಮಾಡ್ತಾ ಇದ್ದೇವೆ ಹೊರತು ಬೇರೆ ರಾಜಕೀಯ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಮಾಡುವುದಲ್ಲ. ಸೊ ಹಂಗೆ
ನಾವು ವಿದ್ಯಾರ್ಥಿ ನಾಯಕರಾಗಿರ್ಬೇಕಾದ್ರೆ ಒಂದು ಯಾವ್ದಾದ್ರು ಒಂದು ಸಣ್ಣ ಗಾಡಿ ತಗೋಬೇಕಾದ್ರೆ ಏನ್ ನಮ್ಗೆ ಯಾರು ಸಾಕ್ಷಿ ಬೇಕಾಗಿತ್ತು, ನಮ್ಮ ಆಸ್ತಿಗಳು ಕೊಡ್ಬೇಕಾಗಿತ್ತು. ಒಂದು 10,000 ರೂಪಾಯಿ ನಾವು ಮೋಟರ್ ಸೈಕಲ್ ತಗೋಬೇಕಾದ್ರೆ ಇವತ್ತು ಕ್ರೆಡಿಟ್ ಕಾರ್ಡ್ ಮೇಲೆ ಮನೆ ಬಾಗಿಲಿಗೆ ನಿಮ್ಗೆ ಶಕ್ತಿ, ಆರ್ಥಿಕ ಶಕ್ತಿ ಇತ್ತು ಅಂತಾರೆ ಬ್ಯಾಂಕ್ನವರು. ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ್ವಿ ಇಂದಿರಾ ಗಾಂಧಿ ಅವರು. ಇವತ್ತು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಸಾಲವನ್ನ ನಿಮ್ಗೆ ಏನ್ ಬೇಕಾದ್ರೂ ಕೊಡುವಂತ ಒಂದು ಶಕ್ತಿ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ತನ್ನ ಆರ್ಥಿಕ ನೀತಿಯಲ್ಲಿ ಇವತ್ತು ಕೊಟ್ಕೊಂಡು ಬಂದಿದ್ದು ಇವತ್ತು ನಾವೆಲ್ಲ ನಾವು ನೋಡ್ತಾ ಇದ್ದೀವಿ. ಇವತ್ತು ಶ್ರೀಶಕ್ತಿ ಕಾರ್ಯಕ್ರಮ ಇರ್ಬೋದು, ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು, ಹಿಂಗೆಲ್ಲ ಕಾರ್ಯಕ್ರಮವನ್ನು ಕೊಟ್ಕೊಂಡು ಬಂದು ಇವತ್ತು 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಈ ಕೃಷ್ಣ ಬೈರೇಗೌಡರಿಗೆ ಬಂದು ಮೊನ್ನೆ ತಾನೆ ನಾವು ಹಿಂದೆ ತೀರ್ಮಾನ ಮಾಡಿದ್ದೆ, ಏನು ಈ ನಮ್ಮ ಟ್ರೈಬಲ್ಗೆ, ಈ ಗೊಲ್ರಟ್ಟಿಲಿರೋರಿಗೆ ಮತ್ತು ಲಂಬಾಣಿ ತಾಂಡದಲ್ಲಿರೋರಿಗೆ ಯಾರಿಗೂ ದಾಖಲೆಗಳಿಲ್ಲ, ಆ ದಾಖಲೆಗಳನ್ನು ಕೊಡಬೇಕು ಅನ್ನೋದು ಮಾಡಿದ್ದೆ. ಹಿಂದೆ ಅವ್ರು ಏನೇನೋ ಬೇಕಾದಷ್ಟು ಪ್ರಯತ್ನ ಪಟ್ಟು ನಮ್ಮ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಈಗ 1,11,11 ಜನರಿಗೆ ಉಚಿತವಾಗಿ ಒಂದು ದಾಖಲೆ, ಫೋಟೋ, ಮನೆ ಫೋಟೋ ಎಲ್ಲ ಸೇರಿ ಅವರಿಗೆಲ್ಲ ಕೂಡ ಕೊಡಿಸುವಂತ ಒಂದು ಕಾರ್ಯಕ್ರಮ. ಇವತ್ತು ನಿಮ್ಮನ್ನ ಯಾಕೆ ಇಲ್ಲಿ ಕರೆದಿದ್ದೀನಿ